ಸೋಂಕಿನ ಮಧ್ಯೆಯೂ ಶಾಲೆಗಳನ್ನ ತೆರೆಯಬೇಕೆಂಬ ಸರ್ಕಾರದ ಆತುರಕ್ಕೆ ವಿದ್ಯಾಗಮವೇ ಕಂಟಕವಾಗಿದ್ದು ಹೇಗೆ? ಶಾಲೆಗಳನ್ನ ಓಪನ್ ಮಾಡಬೇಡಿ ಅಂತ ವಿಪಕ್ಷದವರು ಒತ್ತಾಯಿಸಲು ಕಾರಣವೇನು? ವಿದ್ಯಾಗಮ ಯೋಜನೆ ಕೊರೋನಾ ಆಗಮನಕ್ಕೆ ಹೆದ್ದಾರಿಯಾಗಿದ್ದು ಹೇಗೆ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸೋಂಕಿನ ಅಬ್ಬರದ ಮಧ್ಯೆ ರಾಜ್ಯದಲ್ಲಿ ಶಾಲೆಗಳು ಓಪನ್ ಆಗಲಿವೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು. ಆದರೆ ಬೆಂಗಳೂರಿನ ಕೊರೋನಾ ಸೋಂಕಿತರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರೋದ್ರಿಂದ ಇನ್ನು 3 ತಿಂಗಳು ಶಾಲೆಗಳು ಓಪನ್ ಆಗೋದು ಬಹುತೇಕ ಡೌಟ್. ದೇಶದ ರಾಜಧಾನಿಗಳ ಪೈಕಿ ಬೆಂಗಳೂರು ಡೇಂಜರ್ ಸ್ಥಿತಿಯಲ್ಲಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಶಾಲೆಗಳು ಸದ್ಯಕ್ಕೆ ಓಪನ್ ಆಗಲ್ಲ. ರಾಜ್ಯ ಸರ್ಕಾರದ ಯೋಜನೆಯೇ ಮಕ್ಕಳಿಗೆ ಡೆಡ್ಲಿ ಆಗ್ತಿದ್ಯಾ ಅನ್ನೋ ಅನುಮಾನ ಮೂಡಿದೆ. ವಠಾರ ಶಾಲೆ ಆರಂಭಿಸಿರೋ ಸರ್ಕಾರ ಮಕ್ಕಳ ಜೀವದೊಂದಿಗೆ ಚೆಲ್ಲಾಟವಾಡ್ತಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ತರಗತಿ ನಡೆಸಲಾಗ್ತಿದೆ. ಸರ್ಕಾರ ಕೇವಲ 5 ಮಕ್ಕಳಿಗೆ ಮಾತ್ರ ಅವಕಾಶ ಕಲ್ಪಿಸಿದ್ರೆ ಶಿಕ್ಷಕರು 30 ರಿಂದ 40 ಮಕ್ಕಳನ್ನ ಸೇರಿಸಿ ಪಾಠ ಮಾಡ್ತಿದ್ದಾರೆ. ಇದರಿಂದ ಮಕ್ಕಳಿಗೆ ಕೊರೋನಾ ಸೋಂಕು ಹರಡುವ ಭೀತಿ ಶುರುವಾಗಿದೆ. ಕೊರೋನಾ ಸೋಂಕು ಹೆಚ್ಚುತ್ತಿರುವ ಮಧ್ಯೆ ಶಾಲೆಗಳನ್ನು ತೆರೆಯೋಕೆ ಕಸರತ್ತು ಮಾಡಲಾಗ್ತಾ ಇದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೋವಿಡ್ ಟೆಸ್ಟ್ ಜಾಸ್ತಿ ಆಗ್ತಿದ್ದಂತೆ ಪ್ರಕರಣಗಳು ಕೂಡ ಹೆಚ್ಚಾಗ್ತಿವೆ. ಬೆಂಗಳೂರಿನಲ್ಲಿ ಕೊರೋನಾ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಇಂಥ ಟೈಮಲ್ಲಿ ಶಾಲೆ ಆರಂಭ ಮಾಡೋದು ಸರಿಯಲ್ಲ. ಹೀಗಾಗಿ ಕೊರೋನಾ ನಿಯಂತ್ರಣದವರೆಗೂ ಕಾಯಿರಿ ಅಂತ ಸರ್ಕಾರಕ್ಕೆ ಬರೆದ ಪತ್ರದಲ್ಲಿ ಸಿದ್ದು ಆಗ್ರಹಿಸಿದ್ದಾರೆ. ಕೊರೋನಾ ಅಬ್ಬರದ ಮಧ್ಯೆ ಶಾಲೆಗಳನ್ನು ಆರಂಭಿಸುವುದಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ. ಖಾಸಗಿ ಶಾಲೆಗಳ ಒತ್ತಡಕ್ಕೆ ಮಣಿದು ಶಾಲೆಗಳನ್ನು ತೆರೆಯುವುದು ಬೇಡ, 100ಕ್ಕೆ 100ರಷ್ಟು ಹೇಳ್ತೀನಿ, ಶಾಲೆ ತೆರೆಯಬಾರದು ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ಈ ಬಗ್ಗೆ ಸಿಎಂ ಬಳಿ ನಾನೇ ಹೋಗಿ ಮಾತನಾಡ್ತೀನಿ, ಶಾಲೆಗಳನ್ನು ತೆರೆಯುವ ವಿಚಾರದಲ್ಲಿ ಸರ್ಕಾರಕ್ಕೆ ಹಠ ಬೇಡ ಅಂತ ಎಚ್.ಡಿ.ಕೆ ಆಗ್ರಹಿಸಿದ್ರು. ಸದ್ಯಕ್ಕೆ ಶಾಲೆಗಳನ್ನು ಆರಂಭ ಮಾಡದೇ ಇರುವುದೇ ಸೂಕ್ತ ಅಂತ ಪರಿಷತ್ ಸದಸ್ಯ ಕವಟಗಿಮಠ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕವಟಗಿಮಠ, ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಶಾಲೆಗಳನ್ನು ತೆರೆಯೋಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರಯತ್ನ ಮಾಡ್ತಿವೆ. ಆದರೆ ಕೊರೋನಾ ಕಂಟ್ರೋಲ್ಗೆ ಬಂದಿದ್ದು ಕಾಣ್ತಿಲ್ಲ. ಹೀಗಾಗಿ ಸದ್ಯಕ್ಕೆ ಶಾಲೆಗಳನ್ನು ಆರಂಭಿಸುವುದು ಬೇಡ ಅಂತ ಕವಟಗಿಮಠ ಹೇಳಿದ್ರು. ವಿದ್ಯಾಗಮ ಯೋಜನೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡುವ ವೇಳೆಯೇ ಕೊರೋನಾ ಸೋಂಕು ಹಬ್ತಾ ಇದೆ. ಆದರೆ ಈ ಆರೋಪ ಅಲ್ಲಗೆಳ್ತಿರುವ ಗ್ರಾಮೀಣ ಅಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ, ವಿದ್ಯಾಗಮ ಯೋಜನೆಗೂ ಕೊರೋನಾಗೂ ಸಂಬಂಧ ಇಲ್ಲ. ವಿದ್ಯಾಗಮ ಯೋಜನೆ ಇಲ್ಲದ ವೇಳೆಯೂ ಕೊರೋನಾದಿಂದ ಹಲವರು ಸತ್ತಿದ್ದಾರೆ. ಜನರ ಅಭಿಪ್ರಾಯಕ್ಕಿಂತ ಮೀರಿದ ಸರ್ಕಾರ ಇದಲ್ಲ ಅಂತ ಈಶ್ವರಪ್ಪ ಹೇಳಿದರು. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಅಬ್ಬರ ನಿಯಂತ್ರಣಕ್ಕೆ ಬಂದಿಲ್ಲ. ಆದರೂ ಸರ್ಕಾರ ಮಾತ್ರ ತಿಂಗಳಿಗೆ ಒಮ್ಮೆ ಶಾಲೆಗಳನ್ನು ಓಪನ್ ಮಾಡ್ತೀವಿ ಅಂತ ಹೇಳ್ತಾನೆ ಇದೆ ಅಂತ ಮಾಜಿ ಸಚಿವ ಪ್ರಿಯಾಂಕ ಖರ್ಗೆ ಆರೋಪಿಸಿದ್ದಾರೆ. ಶಾಲೆ ಪ್ರಾರಂಭದ ಬಗ್ಗೆ ತಜ್ಞರ ಅಭಿಪ್ರಾಯ ಪಡೆದಿದ್ದಾರಾ? ವೈರಾಲಜಿಸ್ಟ್, ವೈದ್ಯರು, ತಜ್ಞರು, ಮಕ್ಕಳು, ಪೋಷಕರ ಅಭಿಪ್ರಾಯವನ್ನು ಪಡೆಯದೆ ಕೇವಲ ಖಾಸಗಿ ಶಾಲೆಗಳ ಫೀಸ್ ಬಗ್ಗೆ ಮಾತ್ರ ಗಮನ ಹರಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಆರ್.ಆರ್. ನಗರ ಮತ್ತು ಶಿರಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಘೋಷಣೆಯಾಗಿದ್ದು ಕಾಂಗ್ರೆಸ್ ಪಡೆ ಅಭ್ಯರ್ಥಿಗಳನ್ನು ಅಖಾಡಕ್ಕೆ ನಿಲ್ಲಿಸಿದೆ. ಮಿನಿವಾರ್ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೋಷಿಯಲ್ ಮೀಡಿಯಾ ಘಟಕದ ಜೊತೆ ಸಭೆ ನಡೆಸಿದ್ರು. ಈ ಚುನಾವಣೆಯಲ್ಲಿ ಸೋಷಿಯಲ್ ಮೀಡಿಯಾದ ಪಾತ್ರ ಮುಖ್ಯವಾಗಿದ್ದು ಎಲ್ಲರೂ ಸಾಕಷ್ಟು ಆಕ್ಟಿವ್ ಆಗಬೇಕು ಅಂತ ಹೇಳಿದ್ರು. ನಶೆ ನಂಟಿನ ಜಾಲದಲ್ಲಿ ಸಿಲುಕಿ ಜೈಲು ಪಾಲಾಗಿರೋ ನಟಿ ಸಂಜನಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು, ಇದರಲ್ಲಿ ಪೊಲೀಸರ ತನಿಖೆ ಬಗ್ಗೆ ಸಂಜನಾ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರು ಕೂದಲು ಮತ್ತು ರಕ್ತದ ಸ್ಯಾಂಪಲ್ಗಳನ್ನೇ ಸರಿಯಾಗಿ ಸಂಗ್ರಹಿಸಿಲ್ಲ. ಸಿಎಫ್ಎಸ್ಎಲ್ ಇವರ ಸ್ಯಾಂಪಲ್ಗಳನ್ನು ಹಿಂದಿರುಗಿಸದೆ ಪೊಲೀಸರು ತನಿಖೆ ವೇಳೆ ನಿರ್ಲಕ್ಷ್ಯ ತೋರಿಸಿದ್ದಾರೆಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.